ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಐ ಕಮಿಂಗ್. ಪರದೇಶದಲ್ಲಿರುವ ಪ್ರಜ್ವಲ್ ವಾಪಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬರೋಬ್ಬರಿ 33 ದಿನಗಳ ಬಳಿಕ ಪರಾರಿಯಾಗಿದ್ದ ಪ್ರಜ್ವಲ್ ಇವತ್ತು ರಿಟರ್ನ್ ಆಗ್ತಾ ಇದ್ದಾರೆ. ಏಪ್ರಿಲ್ 27ರ ಮಾರ್ನಿಂಗ್ ವಿದೇಶಕ್ಕೆ ಜಂಪ್ ಆಗಿದ್ರು, ಇವತ್ತು ರಾತ್ರಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಬರೋಬ್ಬರಿ 33 ದಿನಗಳ ಬಳಿಕ, 1 ತಿಂಗಳು 2 ದಿನ, 33 ದಿನಗಳ ಬಳಿಕ ಇವತ್ತು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಾರೆ. 27ನೇ ತಾರೀಕು ಜಂಪ್ ಹೊಡೆದಿದ್ರು, ಇವತ್ತು ಮತ್ತೆ ಆಗಮಿಸ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಆಗಮಿಸ್ತಾರೆ ಪ್ರಜ್ವಲ್ ರೇವಣ್ಣ. ಆಗಮಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಪೆನ್ ಡ್ರೈವ್ನ ಈ ಕಹಾನಿ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಪರದೇಶದಲ್ಲಿರುವ ಪ್ರಜ್ವಲ್ ವಾಪಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. 33 ದಿನಗಳ ಬಳಿಕ ಐ ಆಮ್ ಕಮಿಂಗ್ ಬ್ಯಾಕ್ ಅಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಏಪ್ರಿಲ್ 27ರ ಮಾರ್ನಿಂಗ್ ಬೆಳಗ್ಗೆ ವಿದೇಶಕ್ಕೆ ಹಾರಿ ಹೋಗಿದ್ರು. ಇವತ್ತು ರಾತ್ರಿ ರಿಟರ್ನ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಬೋರ್ಡಿಂಗ್ ಪಾಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸಿದ್ವಿ. ಅದರ ಜೊತೆಗೆ ಆತನ ರಿಟರ್ನ್ ಟಿಕೆಟ್ ಅನ್ನು ಕೂಡ ತೋರಿಸಿದ್ವಿ. ನೋಡಿ, ಬೋರ್ಡಿಂಗ್ ಪಾಸ್ ಅನ್ನ ನೋಡ್ತಾ ಇದ್ರಿ. ಟರ್ಮಿನಲ್ 2 ನಿಂದ ಹೊರಡ್ತಾರೆ LH0764 ಲುಫ್ತಾನ್ಸಾ ಏರ್ಲೈನ್ಸ್ ನ ಫ್ಲೈಟ್. ಇದು 11:20 ಅಲ್ಲಿಯ ಕಾಲಮಾನ. 11:20ಕ್ಕೆ ಹೊರಡುತ್ತೆ. 11:50 ರಾತ್ರಿ ಇಲ್ಲಿ ಬಂದು ತಲುಪ್ತಾರೆ ಅಂತ. 3K ಸೀಟ್ ನಂಬರ್ ಇದು ಬಿಸ್ನೆಸ್ ಕ್ಲಾಸ್ನ ಸೀಟ್. ಈಗಾಗಲೇ ಬುಕ್ ಮಾಡಿದ್ದಾರೆ. ಬೋರ್ಡಿಂಗ್ ಪಾಸ್ ನಮಗೆ ಲಭ್ಯ ಆಗಿದೆ. ಪ್ರಜ್ವಲ್ ರೇವಣ್ಣ 2 ನಿಮಿಷ 57 ಸೆಕೆಂಡ್ಗಳ ವಿಡಿಯೋವನ್ನ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಮ್ಯೂನಿಕ್ ಟು ಬೆಂಗಳೂರು ಪೆನ್ ಡ್ರೈವ್ ಪ್ರಜ್ವಲ್ ಪ್ರಯಾಣ ಇಂದು ರಾತ್ರಿ 12:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾರೆ. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ನಲ್ಲಿ ಬೋರ್ಡಿಂಗ್ ಪಾಸ್ ಅನ್ನು ಕೂಡ ನೋಡಿದ್ರು. ಇವತ್ತು ಮಧ್ಯಾಹ್ನ 3:30ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ಸೀಟ್ ನಂಬರ್ 3K ಯಲ್ಲಿ ಪ್ರಯಾಣ ಮಾಡ್ತಾರೆ. 3K ಮ್ಯೂನಿಕ್ ಏರ್ಪೋರ್ಟ್ ನ ಟರ್ಮಿನಲ್ 2 ನಿಂದ ಪ್ರವೇಶ ಮಾಡ್ತಾರೆ. ಗೇಟ್ ನಂಬರ್ L10 ಮೂಲಕ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾರೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಕ್ ನಿಂದ ಬೆಂಗಳೂರಿಗೆ 8 ಗಂಟೆ 55 ನಿಮಿಷ, ಹತ್ರ 9 ಗಂಟೆಯ ಪ್ರಯಾಣ. ಲುಫ್ತಾನ್ಸಾ ಏರ್ಲೈನ್ಸ್ ನ LH764 ವಿಮಾನದಲ್ಲಿ ಪ್ರಜ್ವಲ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ನಲ್ಲಿ ಆ ಬೋರ್ಡಿಂಗ್ ಪಾಸ್ ಅನ್ನ, ಆ ಸೀಟ್ ನ ಫೋಟೋವನ್ನ ಎಲ್ಲವನ್ನ ಗಮನಿಸ್ತಾ ಇದ್ದೀವಿ. ಇದೇ ಸೀಟ್ ನಂಬರ್ 3K. ಬಿಸ್ನೆಸ್ ಕ್ಲಾಸ್ ನ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಬಿಸ್ನೆಸ್ ಕ್ಲಾಸ್ ನ ಸೀಟ್ ನಲ್ಲಿ ಪ್ರಯಾಣ ಮಾಡ್ತಾರೆ. ಸೀಟ್ ನಂಬರ್ 3K ಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಇದೇ ಸೀಟಲ್ಲಿ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ಬರ್ತಾರೆ ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇತ್ತೀಚೆಗೆ ಈ ಹಿಂದೆ ಒಂದು ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ರು. ಅದು ಕೂಡ ಬಿಸ್ನೆಸ್ ಕ್ಲಾಸ್ ನ ಟಿಕೆಟ್ ಆಗಿತ್ತು. ಲುಫ್ತಾನ್ಸಾ ಏರ್ಲೈನ್ಸ್ ನಿಂದಲೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಇನ್ನೇನು ಅವರ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ 12:30ಕ್ಕೆ ಆಗಮಿಸ್ತಾರೆ. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುತ್ತಪ್ಪ. ಬೆಳಗ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಇದ್ದೀರಿ. ಇವತ್ತು ಆಗಮನಕ್ಕೆ ಎಲ್ಲ ನಿರೀಕ್ಷೆಗಳಿದಾವೆ. ಬಿಗ್ ಡೇ ಇವತ್ತು. ಹೌದು ವಾಸು, ಅಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸ್ವತಃ ತಾವೇ ಹೇಳಿದ ಹಾಗೆ 31ನೇ ತಾರೀಕಿನಂದು ನಾನು ಬೆಳಿಗ್ಗೆ ಜಾವ 10 ಗಂಟೆಗೆ SIT ಅಧಿಕಾರಿಗಳ ಮುಂಭಾಗದಲ್ಲಿ ಹಾಜರಾಗ್ತೀನಿ ಅಂತ ಹೇಳಿ ಒಂದ್ ಕಡೆ ವಿಡಿಯೋ ಬಿಡುಗಡೆ ಮಾಡಿದ್ರು. ಮತ್ತೊಂದು ಕಡೆ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿರುವಂತದ್ದು. ಆ ಬೋರ್ಡಿಂಗ್ ಪಾಸ್ ನ ಒಂದು ಮಾಹಿತಿ ಆಧಾರ ಮೇರೆಗೆ ಅವರು ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿನ ಟರ್ಮಿನಲ್ 2ಗೆ ಬಂದು ಲ್ಯಾಂಡ್ ಆಗಬೇಕು. ಆ ಲ್ಯಾಂಡ್ ಆದ ತಕ್ಷಣದಲ್ಲಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ SIT ಅಧಿಕಾರಿಗಳು ಮತ್ತೆ ಏರ್ಪೋರ್ಟ್ ನ CSF ಅಧಿಕಾರಿಗಳು ಕೂಡ ಸಜ್ಜಾಗಿರುವಂತದ್ದು. ಬಿಸ್ನೆಸ್ ಕ್ಲಾಸ್ ನಲ್ಲಿರುವಂತಹ ಅವರನ್ನ K3 ಅಂದ್ರೆ ನಾವು 3K ಫ್ಲೈಟ್ ಅಲ್ಲಿ ಅವರು ಬರ್ತಿರುವಂತದ್ದು. ಆ ಸೀಟ್ ನಂಬರ್ 3K ಅಲ್ಲಿ ಕೂಡ ಅವರು ಕೂತಿರ್ತಾರೆ. ಅವರನ್ನ ನೇರವಾಗಿ ಫ್ಲೈಟ್ ನ ಮುಖಾಂತರವಾಗಿ ಇಮಿಗ್ರೇಷನ್ ಡೆಸ್ಕ್ ಕರ್ಕೊಂಡ್ ಬರ್ತಾರೆ. ಇಮಿಗ್ರೇಷನ್ ಡೆಸ್ಕ್ ಬಂದ ನಂತರ ಅವ್ರ ಕಡೆ ಇರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಮೇಲೆ ಸ್ಟಾಂಪ್ ಹಾಕಿ ನಂತರದಲ್ಲಿ ಅವರನ್ನ SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸ ಕೂಡ ಈ ಒಂದು ಏರ್ಪೋರ್ಟ್ ಅಲ್ಲಿ ನಡೆಯುತ್ತೆ. ಇವತ್ತು 12:30ಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆನ SIT ಅಧಿಕಾರಿಗಳು ಕೂಡ ಇಟ್ಟಿರುವಂತದ್ದು. ಯಾಕಂದ್ರೆ ಬೋರ್ಡಿಂಗ್ ಪಾಸ್ ನ ಮಾಹಿತಿ ಆಧಾರ ಮೇರೆಗೆ ನಾವು ಹೇಳ್ತಾ ಇದ್ದೀವಿ. ಇದರ ಜೊತೆಗೆ
ಇವತ್ತು SIT ಅಧಿಕಾರಿಗಳಿಂದ ಒಂದು ಮಾಹಿತಿ ಬರ್ತಾ ಇದೆ, ಅವರು ಈ ಯುರೋಪ್ ನಲ್ಲಿರುವಂತಹ ಒಂದು ಹಂಗೇರಿ ದೇಶದಿಂದ ಅವರ ವಿಡಿಯೋ ಲೀಕ್ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಹಂಗೇರಿಯಿಂದ ದುಬೈಯಿಂದ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈ ಎಲ್ಲಾ ಮಾಹಿತಿ ಆಧಾರದ ಮೇರೆಗೆ SIT ಅಧಿಕಾರಿಗಳು ಇವತ್ತು ಬೆಳಗ್ಗಿಂದನೂ ಕೂಡ ಟರ್ಮಿನಲ್ 2 ನಲ್ಲಿ ಬೀಡು ಬಿಟ್ಟಿರುವಂತದ್ದು. ಅವರು ಬಂದ ತಕ್ಷಣ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ವಾಸು, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.